ಇಂದು ಆರೋಪಿ ದರ್ಶನ್ಗೆ ಜೈಲ ಅಥವಾ ಪೊಲೀಸರ ಆತಿಥ್ಯನ? ಎ2 ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಇವತ್ತಿಗೆ. ಜೂನ್ 11ರಂದು ಮೈಸೂರಿನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಆರೋಪಿ ದರ್ಶನ್ರನ್ನ. ಎಲ್ಲ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಜೈಲಾದ್ರೆ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹೋಗಬೇಕಾಗುತ್ತೆ. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ 28 ದಿನ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ರು. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇವತ್ತಿನ ಪಾಸಿಬಿಲಿಟೀಸ್ ಏನು? ಪೊಲೀಸರಂತೂ ಮತ್ತೊಮ್ಮೆ ಕಸ್ಟಡಿಗೆ ಕೇಳ್ತಾರೆ. ನ್ಯಾಯಾಲಯದ ಆದೇಶ ಏನಾಗಬಹುದು ಅನ್ಸುತ್ತೆ? ವಿಜಯ್, ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೆ ಇತರೆ ಆರೋಪಿಗಳನ್ನ ವಿಚಾರಣೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇರುವಂತದ್ದು. ಈಗ ಇವತ್ತಿನ ದಿನ ಅವರ ಕಸ್ಟಡಿ ಅಂತ್ಯವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಂತಹ ವೇಳೆಯಲ್ಲಿ ಪೊಲೀಸರು ಕೂಡ ಮತ್ತೊಮ್ಮೆ ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಆದ್ರೆ ನ್ಯಾಯಾಧೀಶರು ಯಾವ ರೀತಿಯ ಒಂದು ತೀರ್ಮಾನವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಇಲ್ಲಿ ದರ್ಶನ್ ಪರವಾದಂತಹ ವಕೀಲರು ಅವರನ್ನ ಕಸ್ಟಡಿಗೆ ಕೇಳಿದ್ರೆ ನಿಜವಾಗ್ಲೂ ಕೂಡ ಆಕ್ಷೇಪವನ್ನು ಸಲ್ಲಿಸುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಎಲ್ಲಾ ವಿಚಾರಣೆಯನ್ನ ಕೂಡ ಮುಗಿಸಿಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಕಸ್ಟಡಿಗೆ ಕೊಡಬಾರದು. ಸ್ಥಳ ಮಹಾಜರು ಮಾಡಿರಬಹುದು, ಎಲ್ಲವನ್ನ ಕೂಡ ಈಗಾಗಲೇ ಮುಗಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತಾನೆ ವಾದವನ್ನ ಮಂಡಿಸುತ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಾಕಷ್ಟು ಕಾರಣಗಳನ್ನ ಕೊಡಬಹುದು. ಒಂದು, ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಕೂಡ ಪತ್ತೆಯಾಗಿಲ್ಲ, ಹಾಗಾಗಿ ವಿಚಾರಣೆಯ ಅಗತ್ಯ ಇದೆ ಅನ್ನುವಂಥದ್ದನ್ನ ಹೇಳಬಹುದು. ಅಥವಾ ಇನ್ನೊಂದಿಷ್ಟು ಕಡೆ ಸ್ಥಳ ಮಹಾಜರು ಮಾಡಬೇಕಾಗಿರುತ್ತೆ, ಹಾಗಾಗಿ ವಿಚಾರಣೆಯ ಅಗತ್ಯ ಇದೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಹೋಗಬಹುದು. ಆದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ಕಲೆ ಹಾಕಿರುವಂತಹ ಸಾಕ್ಷಿಗಳು ಅದರ ಮತ್ತೆ ವಿಚಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೆ ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆಗಳಿರುತ್ತೆ, ಅದು ದಟ್ಟವಾಗಿರುತ್ತೆ. ಆದ್ರೆ ನ್ಯಾಯಾಲಯ ಯಾವ ರೀತಿಯ ಒಂದು ತೀರ್ಪನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ದರ್ಶನ್ ಹಾಗೆ ಇತರೆ ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ವಾದ ಮತ್ತೆ ಪ್ರತಿವಾದ ನಡೆಯುತ್ತೆ. ಆಗ ಒಂದೊಮ್ಮೆ ಅವರನ್ನ ಕಸ್ಟಡಿಗೆ ಕೊಡ್ತಾರೋ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಪ್ರಸ್ತುತವಾಗಿ ಗಮನಿಸ್ತಾ ಹೋದ್ರೆ ಈಗಾಗಲೇ ದರ್ಶನ್ ರವರು ಒಂದು ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂತದ್ದು. ಅಂದ್ರೆ ನನ್ನ ಹೆಸರು ಎಲ್ಲೂ ಬರಬಾರದು ಅನ್ನುವಂಥ ಉದ್ದೇಶದಿಂದ ನಾನು ಪ್ರದೋಷ್ಗೆ ಹಣವನ್ನ ನೀಡಿದ್ದೆ ಅನ್ನುವಂಥದ್ದನ್ನ ಅವರೇ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಮತ್ತೊಮ್ಮೆ ಏನಾದ್ರೂ ವಿಚಾರಣೆಗೆ ಬೇಕು ಅನ್ನುವಂತಹ ಒಂದು ಸಾಧ್ಯತೆಗಳನ್ನ ಕೇಳುವಂತ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುತ್ತೆ. ಆದ್ರೆ ಇವ್ಯಾವುದು ಅಂದ್ರೆ ಅಲ್ಲಿ ಯಾವ ರೀತಿಯ ಒಂದು ವಾದ ಮತ್ತೆ ಪ್ರತಿವಾದ ನಡೆಯುತ್ತೆ ಅನ್ನೋದರ ಆಧಾರದ ಮೇಲೆ ನ್ಯಾಯಾಧೀಶರು ಕೂಡ ತೀರ್ಮಾನವನ್ನು ಕೊಡ್ತಾರೆ. ನ್ಯಾಯಾಧೀಶರು ಯಾವ ಒಂದು ತೀರ್ಪನ್ನ ಕೊಡ್ತಾರೆ, ಒಂದೊಮ್ಮೆ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ಮತ್ತೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದುಕೊಂಡು ಬರ್ತಾರೆ. ಅಥವಾ ಪರಪ್ಪನ ಅಗ್ರಹಾರ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ಪರಪ್ಪನ ಅಗ್ರಹಾರಕ್ಕೆ ಪೊಲೀಸರು ಕರೆದುಕೊಂಡು ಹೋಗಿ ಬಿಡ್ತಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರಾಗಿರುವಂತಹ ಅನಿಲ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇವತ್ತಿಗೆ ಆರೋಪಿಗಳ ಕಸ್ಟಡಿ ಅಂತ್ಯ ಆಗಿದೆ. ಅಲ್ಲ, ಅದು ಗೊತ್ತಿಲ್ಲ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಗಂಟೆ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟೆ ವೀಕೆಂಡ್ ಟೈಮ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅಂತ ಕಲ್ತೀವಿ. ನೋಡೋಣ ಮಧ್ಯಾಹ್ನ ಏನ್ ಮಾಡ್ತಾರೆ ನೋಡೋಣ. ಬೇಲ್ ಅಪ್ಲಿಕೇಶನ್ ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನೋ ರಿಮೈಂಡ್ ಅಪ್ಲಿಕೇಶನ್ ಹಾಕ್ತಾರೋ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂತ ನಂತರ ಅಟ್ಲೀಸ್ಟ್ ಒನ್ ವೀಕ್ ಟೈಮ್ ತಗೊಂಡು ಏನ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ, ರಂಗನಾಥ್, ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡಬಹುದು ಇಲ್ಲ ನಾವು ಮಾಡಬಹುದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಸರ್, ಈಗ ದರ್ಶನ್ ಅವರು ಏನಾದ್ರು ಚರ್ಚೆ ಮಾಡಿದ್ರು ಸರ್? ಇಲ್ಲ ಬೇಲ್ ಸಂಬಂಧಪಟ್ಟಾಗ ನಾವು ಹೇಳಿದೀವಿ ಮೂವ್ ಮಾಡ್ತೀವಿ, ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಬಿಟ್ಟು ಬಂದಿದ್ದೀವಿ ಅಷ್ಟೇ. ಏನ್ ಹೇಳಿ ಸರ್, ಆರೋಗ್ಯ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.